ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ನೆಕ್ಸ್ಟ್ ಸಿಎಂ ಹೇಳಿಕೆ. ಸಿಎಂ ರೇಸ್ನಲ್ಲಿ ಪರಮೇಶ್ವರ್, ಮುನಿಯಪ್ಪ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ನ ದಲಿತ ಲೀಡರ್ಸ್ಗಳಿಗೆ ತಾಕತ್ತಿಲ್ಲ, ಇದ್ದಿದ್ರೆ 20 ವರ್ಷಗಳ ಹಿಂದೆಯೇ ಸಿಎಂ ಆಗ್ತಾ ಇದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಎಂಬ ಚರ್ಚೆ ಗರಿಗೆದರಿರುವ ಸಂದರ್ಭದಲ್ಲೇ ಈಗ ಈ ಒಂದು ನೆಕ್ಸ್ಟ್ ಸಿಎಂ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಕಾಂಗ್ರೆಸ್ನ ದಲಿತ ಲೀಡರ್ಸ್ಗಳಲ್ಲಿ ತಾಕತ್ತಿಲ್ಲ, ಇದ್ದಿದ್ರೆ 20 ವರ್ಷಗಳ ಹಿಂದೆಯೇ ಸಿಎಂ ಆಗ್ತಾ ಇದ್ರು. ಪರಮೇಶ್ವರ್ ಅವರನ್ನ ಸಿಎಂ ಮಾಡ್ತೀವಿ ಅಂತ ಮತ ಹಾಕಿಸಿಕೊಂಡ್ರು, ಆದ್ರೆ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಈಗ ಮುನಿಯಪ್ಪ ಅವರ ಹೆಸರು ಬರ್ತಾ ಇದೆ. ದಲಿತರಲ್ಲಿ ಯಾರಾದ್ರೂ ಒಬ್ಬರನ್ನ ಸಿಎಂ ಮಾಡಿ. ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷ, ದಲಿತರನ್ನ ತುಳಿಯುವ ಕೆಲಸ ಮಾಡ್ತಾ ಇದೆ ಅಂತ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರನ್ನ ಸಿಎಂ ಮಾಡ್ತೀವಿ ಅಂತ ಹೇಳ್ಕೊಂಡು ಮತ ಹಾಕಿಸ್ಕೊಂಡ್ರು. ಈಗ ನೋಡಿದ್ರೆ ಮುನಿಯಪ್ಪ ಅವರ ಹೆಸರು ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ದಲಿತ ಲೀಡರ್ಗಳಲ್ಲಿ ತಾಕತ್ತಿಲ್ಲ. ಕಾಂಗ್ರೆಸ್ನ ದಲಿತ ಲೀಡರ್ ಇದ್ದಾರಲ್ಲ, ಅವ್ರು ಯಾರಲ್ಲೂ ತಾಕತ್ತಿಲ್ಲ. ತಾಕತ್ತಿದ್ದಿದ್ರೆ ಒಂದು 25 ವರ್ಷಕ್ಕೆ ಹಿಂದೆನೇ ಮುಖ್ಯಮಂತ್ರಿ ಆಗ್ಬೇಕು, ಗೊತ್ತಾಯ್ತಾ? ಅವರಲ್ಲಿ ತಾಕತ್ತಿಲ್ಲ. ಆದರೆ ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತೇಳಿನೇ ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಕೊನೆಯಲ್ಲಿ ಇವ್ರನ್ನ ತೋರಿಸಿ ಓಟ್ಗಳು ಹಾಕಿಸ್ಕೊಂಡು ದಲಿತರು ಬೇರೆಯವ್ರನ್ನ ಮಾಡಿದ್ರು. KH ಮುನಿಯಪ್ಪನ್ನು ಮಾಡ್ಬೋದಾಗಿತ್ತು. KH ಮುನಿಯಪ್ಪನ್ನು ಯಾರು ಬೇಡ ಅಂತಾರ? ಮಾಡಿದ್ರೆ ಮಾಡ್ರಿ, ಯಾರೋ ಒಬ್ಬರು ದಲಿತರು ಮಾಡ್ರಪ್ಪ ಹೋಗ್ಲಿ. ಬಟ್ ನಿಮ್ಮದೇ ಪೈಪೋಟಿಯಲ್ಲಿದ್ದೀರಿ, ಅವ್ರ ಬಗ್ಗೆ ಮಾತಾಡ್ತೀರಿ. ಪರಮೇಶ್ವರು ಮಾಡ್ರಿ, ಅವ್ರನ್ನ ಯಾರು ಬೇಡ ಅಂತವ್ರ? ಫಸ್ಟ್ ಆಫ್ ಆಲ್ ದಲಿತ ಲೀಡರ್ಗಳಲ್ಲಿ ತಾಕತ್ತಿಲ್ಲ. ಕಾಂಗ್ರೆಸ್ನ ದಲಿತ ಲೀಡರ್ ಇದ್ದಾರಲ್ಲ, ಅವ್ರು ಯಾರಲ್ಲೂ ತಾಕತ್ತಿಲ್ಲ.